ಈ ಚಳಿಗೆ ಖಾರವಾಗಿ ವಡೆ ತಿನ್ನಬೇಕು, ಆದರೆ ಎಣ್ಣೆ ಬೇಡ ಅಂದರೆ ಈ ರೀತಿ ಹಬೆ ವಡೆ ಮಾಡಿ. ಈ ಹಬೆ ವಡೆ ವಿಶೇಷ ಏನು ಅಂತಂದರೆ ಬೆಳಿಗ್ಗೆ ತಿಂಡಿಗೂ ತಿನ್ಬೋದು, ಸಂಜೆ ಸ್ನ್ಯಾಕ್ಸಿಗೂ ತಿನ್ಬೋದು, ಯಾವುದೇ ಕಾರಣ ಇಲ್ಲದೇ ಹಾಗೆಯೂ ಸಹ ಸುಮ್ಮನೆ ತಿಂತಾ ಇರ್ಬೋದು. ಇದು ತೆಂಗಿನಕಾಯಿ ಚಟ್ನಿ ಜೊತೆ ಅದ್ಭುತವಾಗಿರುತ್ತೆ. ಇದನ್ನ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಹಬೆ ವಡೆ ಮಾಡಬೇಕಾದ್ರೆ ನನ್ನ ಮಗ ಬಂದ್ಬಿಟ್ಟು ನಾನು ಸಾಮಗ್ರಿಗಳನ್ನ ಹಾಕಬೇಕು ಅಂದ, ಹಾಗಾಗಿ ಅವನು ಹಾಕ್ತಾ ಇದ್ದಾನೆ. ಇದೇನಪ್ಪ ಸಣ್ಣ ಕೈ ಅಂತ ಯೋಚನೆ ಮಾಡಬೇಡಿ. ಇಲ್ಲಿ 1 ಲೋಟದಷ್ಟು ತೊಗರಿಬೇಳೆನ ಸೇರಿಸಿದ್ದೀನಿ. ಯಾವ ಲೋಟದಲ್ಲಿ ತೊಗರಿಬೇಳೆ ತೊಗೊಳ್ತೀರೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಹೆಸರು ಬೇಳೆನ ತೊಗೊಳ್ಳಿ. ಸಮ ಪ್ರಮಾಣದಲ್ಲಿ ಬೇಳೆಗಳನ್ನ ತೊಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈ ಲೋಟ 100 ml ಹಿಡಿಯುತ್ತೆ. ಕನ್ನಡದಲ್ಲಿ ಇದನ್ನ ಚಟಾಕು ಅಂತ ಕರಿತೀವಿ ಅಲ್ವಾ. ಈಗ 1 ಲೋಟದಷ್ಟು ತೊಗರಿಬೇಳೆ, 1 ಲೋಟದಷ್ಟು ಹೆಸರುಬೇಳೆನ ಸೇರಿಸಾಗಿದೆ. 3ನೇ ಬೇಳೆ ಏನು ಅಂತಂದರೆ 1 ಲೋಟದಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. 3 ಬೇಳೆನ ಸಮ ಪ್ರಮಾಣವಾಗಿ ಸೇರಿಸಿದ್ದೀನಿ. ಇಷ್ಟರಲ್ಲಿ ಒಂದು 20ರಿಂದ 25 ಹಬೆ ವಡೆ ರೆಡಿಯಾಗಿ ಹೋಗುತ್ತೆ. ಇವಾಗ ಬೇಳೆಗಳನ್ನೆಲ್ಲ ತೊಗೊಂಡಾಗಿದೆ. ಇದನ್ನು ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕಾಗತ್ತೆ. ಎಷ್ಟೊತ್ತು ನೆನೆಸಬೇಕು ಅಂತಂದರೆ ಮಿನಿಮಮ್ 2 ಗಂಟೆ ನೆನೆಸಿದ್ರೆ ಸಾಕು. ಇಲ್ಲ ನೀವು ಬೆಳಿಗ್ಗೆನೇ ತಿಂಡಿ ಮಾಡ್ತೀನಿ, ಬೆಳಿಗ್ಗೆ ಎದ್ದುಬಿಟ್ಟು 2 ಗಂಟೆ ಮಾತ್ರ ನೆನೆಸೋಕ್ಕಾಗಲ್ಲ ಅಂದರೆ ರಾತ್ರಿನೇ ತೊಳೆದ್ಬಿಟ್ಟು ನೆನೆಸಿಟ್ಟು ಪ್ರಾಬ್ಲಮ್ ಏನಿಲ್ಲ. ಆದರೆ ಮಿನಿಮಮ್ 2 ಗಂಟೆ ನೆನೆಸಬೇಕಾಗತ್ತೆ. ಈಗ ಬೇಳೆಗಳನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸೋಕ್ಕೆ ಇಟ್ಟಿದ್ದೀನಿ. 2 ಗಂಟೆ ಆದಮೇಲೆ ಇದನ್ನು ರುಬ್ಕೊಳ್ಳೋಣ. ರುಬ್ಬೋದಲ್ಲೂ ಒಂದು ಡಿಫ್ರೆಂಟಾಗಿ ರುಬ್ಬಬೇಕಾಗತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಈಗ ಬೇಳೆಗಳನ್ನೆಲ್ಲ ನೆನೆದಾದಮೇಲೆ ನೀರನ್ನ ತೆಗೆದಿರ್ತಾಯಿದ್ದೀನಿ, ಸೈಡಿಗೆ ತೆಗೆದಿರ್ತಾಯಿದ್ದೀನಿ. ಇದಕ್ಕೊಂದು ಮಸಾಲೆ ರುಬ್ಕೋಬೇಕಾಗತ್ತೆ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ನಾನು 3 ಹಸಿಮೆಣಸಿನ್ಕಾಯಿನ ಸೇರಿಸಿ, ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. 1 ಇಂಚಿನಷ್ಟು ಶುಂಠಿ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೀ ಇದನ್ನೇ ರುಬ್ಬಿದರೆ ತರ್ತರಿ ಆಗೋದಿಲ್ಲ, ಬ್ಲೇಡಿಗೆ ಸಿಗಲ್ಲ ಅಂದ್ಬಿಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನೆನೆಸಿರೋ ಅಂಥ ಬೇಳೆನ ಸೇರಿಸಿ ಮೊದಲು ಇದನ್ನು ಎಷ್ಟು ಸಣ್ಣಕ್ಕೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ. ಒಂದು ತೊಟ್ಟು ನೀರನ್ನ ಸೇರಿಸಬಾರ್ದು ಈ ಹಬೆ ವಡೆಗೆ. ಈಗ ಎಲ್ಲ ರುಬ್ಕೊಂಡು ರೆಡಿಯಾಗಿದೆ. ನೆಕ್ಸ್ಟು ಉಳಿದಿರೋ ಅಂಥ ಬೇಳೆನ ಸೇರಿಸ್ತಾ ಇದ್ದೀನಿ. ಮೊದಲೇ ಎಲ್ಲ ಬೇಳೆನೂ ಸೇರಿಸ್ಬಿಟ್ರೆ ಮಸಾಲೆ ಸರಿಯಾಗಿ ರುಬ್ಬೋದಿಲ್ಲ ಅಂತ ಮೊದಲು ಮಸಾಲೆನ ರುಬ್ಬಿಟ್ಟು ಆಮೇಲೆ ಮಿಕ್ಕಿರೋಂಥ ಬೇಳೆನ ರುಬ್ಬಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿ ರೆಡಿಯಾಗಿದೆ. ಇದಕ್ಕೆ ನೀರನ್ನ ಸೇರಿಸಬಾರ್ದು, ಮೊದಲೇ ಹೇಳಿದೆ. ಆಮೇಲೆ ಸ್ವಲ್ಪ ಸಣ್ಣಕ್ಕೆ ಕತ್ತರಿಸಿದ ಕೊತ್ತಂಬರಿ ಎಲೆ, ಕರಿಬೇವಿನ ಎಲೆ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಸಬ್ಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ, ಸಣ್ಣಗೆ ಕಟ್ ಮಾಡಿಕೊಂಡು. ಲಾಸ್ಟಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ವಡೆ ಹಿಟ್ಟು ರೆಡಿಯಾಗಿದೆ. ಇದೇ ಹಿಟ್ಟಿನಲ್ಲಿ ನೀವು ಮಾಮೂಲಿ ಎಣ್ಣೆಯಲ್ಲಿ ಕರೆದಿರೋಂಥ ವಡೆನೂ ಸಹ ಮಾಡ್ಬೋದು, ಸೇಮ್ ಟು ಸೇಮ್. ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಹಬೆ ವಡೆ ಮಾಡಬೇಕಾದ್ರೆ ನೀವು ಓವರ್ನೈಟ್ ಬೇಳೆ ನೆನೆಸಿದ್ರು ಪ್ರಾಬ್ಲಮ್ ಏನಿಲ್ಲ, ಏನೂ ಆಗೋದಿಲ್ಲ. ಆದರೆ ಎಣ್ಣೆಯಲ್ಲಿ ಕರೆದಿರೋಂಥ ವಡೆ ಮಾಡಬೇಕಾದ್ರೆ ಓವರ್ನೈಟ್ ಬೇಳೆ ನೆನೆಸ್ಬಿಟ್ರೆ ಅದು ಎಣ್ಣೆಯಲ್ಲಿ ಕರೆದಾಗ ಎಣ್ಣೆ ಚೆನ್ನಾಗಿ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಬರೀ 2 ಗಂಟೆ ಸಾಕು. ಹಬೆನಲ್ಲಿ ಬೇಯಿಸಬೇಕು ಅಂದರೆ 2 ಗಂಟೆ, ಮಿನಿಮಮ್ 2 ಗಂಟೆ ಓವರ್ನೈಟ್ ಆದರೂ ನೆನೆಸ್ಬೋದು. ಈಗ ವಡೆ ಶೇಪಿನಲ್ಲಿ ಹಿಟ್ಟನ್ನು ತಟ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋದಷ್ಟೇ. ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಬಿಟ್ಟು ಅದ್ರ ಮೇಲೆ ನಾವು ತಟ್ಟಿರೋಂಥ ವಡೆನ ಇಟ್ಕೊಂಡು ಹೋಗೋದು. ತುಂಬಾ ಚೆನ್ನಾಗಿರುತ್ತೆ. ವಡೆ ತಿನ್ನಬೇಕು, ಅದು ಎಣ್ಣೆಯಲ್ಲಿ ಕರೆದಿರೋಂಥ ವಡೆ ಬೇಡ ಅಂದರೆ ನೋಡಿ ಇದೊಂದು ಎಕ್ಸಲೆಂಟ್ ಆಪ್ಷನ್ನು. ಆಮೇಲೆ ನಾವು ಸಾಮಾನ್ಯವಾಗಿ ನುಚ್ಚುಂಡೆ ಮಾಡ್ತೀವಿ, ಅದು ಇದೇ ರೀತಿ, ಅದು ಶೇಪ್ ಮಾತ್ರ ಚೇಂಜ್ ಆಗಿರುತ್ತೆ. ಆದರೆ ಈ ಶೇಪ್ನಲ್ಲಿ ವಡೆ ಬೇಯಿಸಿದಾಗ ಒಂದು ಡಿಫ್ರೆಂಟ್ ಆಗಿರುತ್ತೆ. ಈಗ ಸ್ಟೀಮರ್ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಿರೋಂಥ ಪಾತ್ರೆಯಲ್ಲಿ ಈ ಇಡ್ಲಿ ಸ್ಟ್ಯಾಂಡ್ ಪ್ಲೇಟನ್ನು ಇಟ್ಟಿದ್ದೀನಿ. 7 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಈ ವಡೆ ರೆಡಿ. ಚೆನ್ನಾಗಿ ಬೆಂದಿರುತ್ತೆ, ಯಾಕೆ ಅಂದರೆ ನಾವು ತೆಳ್ಳಗೆ ತಟ್ಟಿರೋದ್ರಿಂದ ಬೇಗನೂ ಸಹ ಬೆಂದ್ಬಿಡುತ್ತೆ. 5ರಿಂದ 7 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಹಬೆ ವಡೆ ರೆಡಿ. ಬಿಸಿಯಾಗಿರೋಂಥ ಹಬೆ ವಡೆ ಮೇಲೆ ತುಪ್ಪನ ಹಾಕ್ಕೊಂಡು ಅದ್ರ ಜೊತೆ ತೆಂಗಿನಕಾಯಿ ಚಟ್ನಿ ನೆಂಚ್ಕೊಂಡು ತಿಂತಿರಂತೂ ಅದ್ಭುತವಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಮಾಡಿ ಪ್ರೋಟೀನು, ಸೊಪ್ಪು ಎಲ್ಲ ಇರೋದ್ರಿಂದ ಎಕ್ಸಲೆಂಟ್ ಆಪ್ಷನ್ನು. ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಗೆ ಕೊಡ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೊಡ್ಬೋದು, ಸಂಜೆ ಸ್ನ್ಯಾಕ್ಸ್ಗೂ ಸಹ ಸೂಪರಾಗಿರುತ್ತೆ ಈ ಹಬೆ ವಡೆ ಚಟ್ನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಚಳಿನಲ್ಲಿ ಇದು ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.